ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಎಲ್ಲ ಗುರು ಇವಾಗ ಬೈಕ್ ಡೈರೆಕ್ಟ್ ಅಂತೆ. ರ್ಯಾಪಿಡೋದಲ್ಲೂ ಕೂಡ ಎಲ್ಲ ಬೈಕ್ ಟ್ಯಾಕ್ಸಿ ಆರ್ಡ್ರುಗಳೆಲ್ಲ ಬರ್ತಾಯಿದೆ. ಬೈಕ್ ಡೈರೆಕ್ಟ್ ಅಂತೆ. ಬೈಕ್ ಡೈರೆಕ್ಟಲ್ಲಿ ಎಲ್ಲ ಆರ್ಡ್ರುಗಳು ಬರ್ತಾಯಿದೆ. ನೋಡಿ ಎಲ್ಲ ಆರ್ಡ್ರ್ ಬರ್ತಾಯಿದೆ ಅಂತ. ಎಲ್ಲ ಲಾಂಗ್ ಆರ್ಡ್ರುಗಳೇ. ಇದರಲ್ಲೂ ಕೂಡ ನೋಡಿ ಲಾಂಗ್ ಪಿಕಪ್ ಆರ್ಡ್ರುಗಳು. ಬೈಕ್ ಟ್ಯಾಕ್ಸಿ ಮಾಡ್ಬೋದಾ ಮಾಡಬಾರ್ದಾ ಅಂತ ತುಂಬ ಜನ ಇನ್ನೂ ಪ್ರಶ್ನೆ ಇರುತ್ತೆ. ಡೈರೆಕ್ಟ್ ಅಂತ ಚೇಂಜ್ ಮಾಡಿದ್ದಾನಲ್ಲ ಗುರು, ಮಾಡ್ಬೋದಾ ಅಂತ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಘು. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬಂದು ನಾನು ಪೋರ್ಟರ್ನ ಪಾರ್ಟ್ ಟೈಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಇರೋ ಏರಿಯಾ ಬಂದು ನಾನು ಹೋಗೋ ರೋಡು ದೇವನಹಳ್ಳಿ ಏರ್ಪೋರ್ಟ್ಗೆ ಹೋಗೋ ರೋಡ್ ಬಂದು ಇಲ್ಲೊಂದು ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಈ ಕಡೆ ಬಂದಿದ್ದೆ. ಇವಾಗ ಕೆಲಸ ಮುಗೀತು. ಇವಾಗ ಟೈಮ್ ಬಂದು ಕರೆಕ್ಟಾಗಿ 5:30 ಈವ್ನಿಂಗ್ ಆಯಿತು. ಅದಕ್ಕೋಸ್ಕರ ಆನ್ ಮಾಡ್ಕೊಂಡಿದ್ದೀನಿ. ಇವಾಗ ಊಬರು ಮತ್ತು ಪೋರ್ಟರ್ ಎರಡನ್ನೂ ಪಾರ್ಸಲ್ ಆರ್ಡರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಪೋರ್ಟರ್ ಈ ಕಡೆಯಿಂದ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿಂದ ಯಾವಾಗಲೂ ಸಿಕ್ಕಿಲ್ಲ ನನಗೆ. ಯಲಹಂಕ ಕಡೆ ಎಲ್ಲ ಸ್ವಲ್ಪ ಕಮ್ಮಿನೇ ಆರ್ಡ್ರುಗಳು ಸಿಕ್ಕಿರೋದು. ಊಬರಲ್ಲಿ ಒಂದು 2 ಸಲ ಸಿಕ್ಕಿತ್ತು. ಊಬರಲ್ಲೇ ಸಿಗ್ಬೋದು ಅಂತ ಅಂದ್ಕೊಳ್ಳೋಣ. ಇಲ್ಲಿಂದ ಯಲಹಂಕ ಒಂದು 7 ಕಿಲೋಮೀಟ್ರ್ ಹೋಗ್ಬೇಕು ಹೈವೇ ರೋಡಲ್ಲಿ, ಕೊಟ್ಕೇನಹಳ್ಳಿಯಿಂದ. ನೋಡಿ 35 ರೂಪಾಯಿ ಏನೋ ಇನ್ಸೆಂಟಿವ್ ನೆನ್ನೆದೇನೋ ಕೊಟ್ಟಿದ್ದಾರೆ. ನೆನ್ನೆ 2 ಪಾರ್ಸಲ್ ಆರ್ಡ್ರ್ ಮಾಡಿದ್ದೆ, 35 ರೂಪಾಯಿ ಇನ್ಸೆಂಟಿವ್ ಕೊಟ್ಟಿದ್ದಾರೆ. ಮತ್ತು ಏನೋ ಓಪನ್ ಆಯಿತು ಬೈಕ್ ಟ್ಯಾಕ್ಸಿ ಅಂತ ಹೇಳ್ತಾಯಿದ್ರು. ಏನೋ ಗೊತ್ತಿಲ್ಲ. ಇವತ್ತು ಆನ್ ಮಾಡಿದ್ದೀನಿ, ನೋಡೋಣ. ಇಲ್ಲಿ ನೋಡಿ, ಇವರು ಬೈಕ್ ಡೈರೆಕ್ಟ್ ಅಂತ ಮಾಡಿದ್ದಾರೆ. ಊಬರ್ ಅವರು ಬೈಕ್ ಡೈರೆಕ್ಟ್ ಅಂತ ಮಾಡಿದ್ದಾರೆ. ಇದ್ರ ಬಗ್ಗೆನೇ ಇವತ್ತು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ. ಇದ್ರ ಬಗ್ಗೆ ಇವಾಗ ಮಾತಾಡೋಣ. ಡೈರೆಕ್ಟ್ ಅಂತ ರ್ಯಾಪಿಡೋದವನು ಕೂಡ ಡೈರೆಕ್ಟ್ ಅಂತ ಮಾಡಿದ್ದಾನೆ. ಅದ್ರ ಬಗ್ಗೆನೇ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇವಾಗ ತುಂಬ ಜನ ಕಾಮೆಂಟ್ ಕೂಡ ಲಾಸ್ಟ್ ವೀಡಿಯೋಗೆ ಮಾಡಿದ್ರಿ, ಡೈರೆಕ್ಟ್ ಅಂದರೆ ಏನು ಬ್ರೋ, ಡೈರೆಕ್ಟ್ ಅಂತ ಮಾಡಿದ್ದಾರೆ ಅಂತ. ಇದು ಕಸ್ಟಮರ್ ಅಪ್ಲಿಕೇಶನ್. ಇಲ್ಲಿ ರ್ಯಾಪಿಡೋದವನು ಒಂದು ನೋಟಿಫಿಕೇಷನ್ ಕೊಟ್ಟಿದ್ದಾನೆ, ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಏನಂತ ಕೊಟ್ಟಿದ್ದಾನೆ ಡೈರೆಕ್ಟಲ್ಲಿ ಅಂತ. ರ್ಯಾಪಿಡೋ ಬೈಕ್ ಡೈರೆಕ್ಟ್ ಇಸ್ ಅ ಲೀಡ್ ಜನರೇಷನ್ ಸರ್ವಿಸ್ ಕನೆಕ್ಟಿಂಗ್ ಬೈಕ್ ಟ್ಯಾಕ್ಸಿ ಕ್ಯಾಪ್ಟನ್ಸ್ ಡೈರೆಕ್ಟ್ಲಿ ವಿತ್ ವೆರಿಫೈಡ್ ಕಸ್ಟಮರ್ಸ್. ಓಕೆನಾ? ಏನಂತ ಹೇಳಿದ್ದಾನೆ ಅಂದರೆ, ಬೈಕ್ ಟ್ಯಾಕ್ಸಿ ಸೇವೆನ ಒಂದು ಲೀಡ್ ಜನ್ರೇಷನ್ ಸರ್ವಿಸ್ನ ಕೊಡ್ತಾಯಿದ್ದೀವಿ. ಡೈರೆಕ್ಟಾಗಿ ಕಸ್ಟಮರ್ನ ಬೈಕ್ ಟ್ಯಾಕ್ಸಿ ಕ್ಯಾಪ್ಟನ್ಗೆ ಡೈರೆಕ್ಟ್ ಕನೆಕ್ಟಿವಿಟಿ ಕೊಡ್ತಾಯಿದ್ದೀವಿ. ಇವಾಗ ಯಾವ ಥರ ಕನೆಕ್ಟಿವಿಟಿ ಕೊಡ್ತಾ ಇದ್ದಾರೆ ನಮಗೆ ಅರ್ಥ ಆಗ್ತಾಯಿಲ್ಲ. ಇದು ಅಪ್ಲಿಕೇಶನಲ್ಲೇ ತಾನೇ ಕೊಡ್ತಾ ಇರೋದು, ಇದನ್ನು ಅಪ್ಲಿಕೇಶನಲ್ಲೂ ಕೊಡ್ತಾ ಇರೋದು. ಬೈಕ್ ಟ್ಯಾಕ್ಸಿ ಅಂತ ವರ್ಡ್ನ ತೆಗೆದಾಕ್ಬಿಟ್ಟು ಬೈಕ್ ಡೈರೆಕ್ಟ್ ಅಂತ ಒಂದು ವರ್ಡ್ನ ಕೊಟ್ಟಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಮತ್ತು ಇನ್ನೊಂದು ವರ್ಡ್ನ ಅದರಲ್ಲಿ ಹೇಳಿದ್ದಾರೆ, ಅದನ್ನು ಸ್ಕ್ರೀನ್ ಶಾಟ್ ಕೂಡ ಹಾಕ್ತೀನಿ, ನೋಡ್ಕೋಬೋದು ನೀವು. ಇದೇ ಕಾನ್ಸೆಪ್ಟು ಕೂಡ ಇವಾಗ ಊಬರ್ ಅವನು ಮಾಡಿರೋದು ಇವತ್ತಿಂದ. ಇವಾಗ ನೋಡಿದ್ಮೇಲೆ ಗೊತ್ತಾಯಿತು ನನಗೆ. ಅದರಲ್ಲೂ ಬೈಕ್ ಡೈರೆಕ್ಟ್ ಅಂತ ಬರ್ತಾ ಇದೆ. ಅದರಲ್ಲಿ ಏನಂತ ಹೇಳಿದ್ದಾರೆ, ನೋ ಫೈನಾನ್ಷಿಯಲ್ ಇನ್ಸೆಂಟಿವ್ಸ್ ಆರ್ ಚಾರ್ಜಸ್ ಫಾರ್ ಬೈಕ್ ಟ್ಯಾಕ್ಸಿ ಕ್ಯಾಪ್ಟನ್ಸ್. ಅಂದರೆ ಇನ್ಸೆಂಟಿವ್ಸುಗಳು ಇರೋಲ್ಲ, ಮತ್ತು ಏನೋ ಚಾರ್ಜಸ್ಗಳು ಬರ್ತಾಯಿದೆ. ನೋಡ್ತಾ ಇದ್ದೀರಾ ಇವಾಗ GST ಆಗಲಿ, ಮತ್ತು ಇನ್ನೊಂದೇನು ಕಮಿಷನ್ ತೊಗೊಳ್ತಾರಲ್ಲ ಕಂಪ್ನಿಯವರು, ಕಮಿಷನ್ಗಳಾಗಲಿ, ಈ ಯಾವುದೇ ಥರ ಕಮಿಷನ್ಗಳನ್ನ ನಾವು ತಗೊಳ್ಳಲ್ಲ. ಫ್ರೀ ಆಗಿ ಕಾಸ್ಟಲ್ಲಿ ಆಲ್ ಓವರ್ ಕರ್ನಾಟಕ ನಾವು ಕೊಡ್ತಾಯಿದ್ದೀವಿ. ಇಲ್ಲಿ ಹಾಕಿದ್ದಾರೆ ನೋಡಿ, ರ್ಯಾಪಿಡೋ ಬೈಕ್ ಡೈರೆಕ್ಟ್ ಈಸ್ ಪ್ರೊವೈಡ್ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್ ಇನ್ ಕರ್ನಾಟಕ ಅಂತ ಕೊಡ್ತಾ ಇದ್ದಾರೆ. ಫ್ರೀ ಆಫ್ ಕಾಸ್ಟಲ್ಲಿ ಕರ್ನಾಟಕದಲ್ಲಿ ನಾವು ಸರ್ವಿಸ್ಗಳನ್ನ ಕೊಡ್ತಾಯಿದ್ದೀವಿ ಅಂತ. ಬೈಕ್ ಟ್ಯಾಕ್ಸಿ ಅನ್ನೋದನ್ನ ತೆಗೆದಾಕ್ಬಿಟ್ಟು ಬೈಕ್ ಡೈರೆಕ್ಟ್ ಅಂತ ಮಾಡಿದ್ದಾರೆ. ಇವಾಗ ಕೋರ್ಟಲ್ಲಿ ಏನಂತ ಹೇಳಿದೆ, ಬೈಕ್ ಟ್ಯಾಕ್ಸಿ ಸರ್ವಿಸ್ನ ಕೊಡುವಂಗಿಲ್ಲ ಅಂತ ಹೇಳಿರೋದು. ಅದಕ್ಕೆ ಇವರು ವರ್ಡ್ನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ, ಬೈಕ್ ಡೈರೆಕ್ಟ್ ಅಂತ. ಆದರೆ ನಮ್ಮ ಅಪ್ಲಿಕೇಶನ್ಗಳಲ್ಲಿ ಏನಂತ ತೋರಿಸ್ತಾ ಇದೆ, ಬೈಕ್ ಬೂಸ್ಟ್ ಅಂತ ತೋರಿಸ್ತಾ ಇದೆ, ಮತ್ತು ಬೈಕ್ ಅಂತ ತೋರಿಸ್ತಾ ಇದೆ ಅಷ್ಟೇ. ಅದರಲ್ಲೇನು ಟ್ಯಾಕ್ಸಿ ಗೀಕ್ಸಿ ಅಂತ ಕ್ಯಾಪ್ಟನ್ ಅಪ್ಲಿಕೇಶನ್ಗಳಲ್ಲಿ ತೋರಿಸ್ತಾ ಇಲ್ಲ. ರ್ಯಾಪಿಡೋದಲ್ಲಿ ಸರ್ವಿಸ್ ಇನ್ನೂ ಕೂಡ ಬರ್ತಾ ಇದೆ. ಊಬರು ಕೂಡ ಬೈಕ್ ಮೋಟೋವನ್ನು ತೆಗೆದಾಕ್ಬಿಟ್ಟು ಡೈರೆಕ್ಟ್ ಅಂತ ಕೂಡ ಮಾಡಿದ್ದಾನೆ. ಇವಾಗ ಆರ್ಡ್ರ್ ಬರ್ತಾಯಿದೆ, ನೋಡಿದೆ ನಾನು ಲೈವಾಗಿ. ಯಾರೋ ಸುಳ್ಳು ಅಂದ್ಕೊಂಡಿದ್ದೆ ನಾನು, ಆದರೆ ಆರ್ಡ್ರುಗಳು ಬರ್ತಾಯಿದೆ. ಅವನು ಕೂಡ ಸರ್ವಿಸ್ಗಳನ್ನ ಆನ್ ಮಾಡಿದ್ದಾನೆ. ಯಾವುದೇ ಥರ ಕಮಿಷನ್ಗಳನ್ನ ನಮ್ಮ ಕಡೆಯಿಂದ ತಗೊಳ್ಳಲ್ವಂತೆ. ಆದರೆ ಇದು ಬೈಕ್ ಟ್ಯಾಕ್ಸಿ ಅಲ್ಲದೇ ಇನ್ನೇನು ಡೈರೆಕ್ಟ್ ಅಂತ ಹೇಳೋಕ್ಕಾಗುತ್ತಾ? ಡೈರೆಕ್ಟ್ ಅಂದರೆ ಒಂದು ಕಡೆ ಆಟೋ ಸ್ಟ್ಯಾಂಡ್ ಅವ್ರ ಥರ ನಾವು ನಿಲ್ಲಿಸ್ಬಿಟ್ಟು ಡೈರೆಕ್ಟಾಗಿ ಹೋಗಿ ಕಸ್ಟಮರ್ ಕೇಳ್ಬಿಟ್ಟು ಅದು ಹೋಗೋದು ಡೈರೆಕ್ಟ್ ಅಂತ ವರ್ಡ್ಗಳನ್ನ ಯೂಸ್ ಮಾಡ್ಬೋದು. ಓಕೆನಾ? ಆ ಥರ. ಇಲ್ಲಿ ನೋಡಿ, ಇಲ್ಲೊಂದು ಬರ್ತಾಯಿದೆ ನೋಡಿ, ಕಾಡ್ರು ಬಿಸ್ನಹಳ್ಳಿಗೆ 298 ರೂಪಾಯಿ ಆರ್ಡ್ರ್ ಬರು. 26 ಕಿಲೋಮೀಟ್ರಿಗೆ ಆರ್ಡ್ರ್ ಬರ್ತಾಯಿದೆ ಮೋಟೋದಲ್ಲಿ. ನೋಡಿ, ಬೈಕ್ ಡೈರೆಕ್ಟಲ್ಲಿ ಆರ್ಡ್ರ್ ಬರ್ತಾಯಿದೆ. ನಾನು ಇವಾಗ ಬೈಕ್ ಡೈರೆಕ್ಟ್ನ ಬೈಕ್ ಟ್ಯಾಕ್ಸಿ ಅಂದ್ಕೊಳ್ಳೋದಾ ಇಲ್ಲ ಡೈರೆಕ್ಟ್ ಅಂದ್ಕೊಳ್ಳೋದಾ? ಡೈರೆಕ್ಟ್ ಅಂದ್ರೇನು, ಬೈಕ್ ಟ್ಯಾಕ್ಸಿ ಅಂದ್ರೇನು? ಲೀಡ್ ಜನ್ರೇಷನ್ ಸರ್ವಿಸ್ ಅಂತೆ. ಲೀಡ್ ಸರ್ವಿಸ್ ಅಂದ್ರೇನು? ಬೈಕ್ ಟ್ಯಾಕ್ಸಿಗೂ ಲೀಡ್ ಜನ್ರೇಷನ್ ಸರ್ವಿಸ್ಗೂ ಏನು ವ್ಯತ್ಯಾಸ? ಈ ವರ್ಡ್ನ ಇವಾಗ ಯಾರು ಇವಾಗ ಕಂಪ್ಲೇಂಟ್ ಮಾಡಿದ್ರು, ಕೋರ್ಟಲ್ಲಿ ವಾದ ವಿವಾದಗಳು ನಡೆದ್ರು, ನಾವು ಅವರು ಜಡ್ಜ್ ಮುಂದೆ ನಿಂತ್ಕೊಳ್ಳೋದ್ರು ಕೂಡ ಬೈಕ್ ಟ್ಯಾಕ್ಸಿ ಪರ ವಕೀಲರು ಇದನ್ನು
ಹೇಳ್ಬೋದು ನೋಡಿ ಈ ಥರ ಇಷ್ಟೊಂದು ಜನ ಜೀವನ ಉಪಯೋಗಕ್ಕಾಗಿ ಮಾಡ್ತಾ ಇದ್ದಾರೆ, ನಾವು ಬೈಕ್ ಟ್ಯಾಕ್ಸಿ ಸರ್ವಿಸ್ ಕೊಡ್ತಾ ಇಲ್ಲ, ಬೈಕ್ ಡೈರೆಕ್ಟ್ ಅಂತ ಕೊಟ್ಬಿಟ್ಟಿದ್ದೀವಿ ಅಂತ ಹೇಳ್ಬೋದು ಅನ್ನೋ ಥರ ಇದರಲ್ಲಿ ಮಾಡಿದ್ದಾರೆ. ಇದು ಯಾವ ಥರ ಲೀಗಲ್ಲೋ ಇಲ್ಲೀಗಲ್ಲೋ ನನಗೂ ಗೊತ್ತಿಲ್ಲ, ಕ್ಲಿಯರಾಗಂತೂ ನನಗೆ ಗೊತ್ತಿಲ್ಲ. ಆದರೆ ಟೈಮ್ಸ್ ಆಫ್ ಇಂಡಿಯಾದಲ್ಲೂ ಕೂಡ ಇದ್ರ ಬಗ್ಗೆ ನ್ಯೂಸ್ ಕೂಡ ಬಂದಿತ್ತು, ಅದು ಆರ್ಟಿಕಲ್ ಕೂಡ ಲಿಂಕಲ್ಲಿ ಹಾಕ್ತೀನಿ, ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ಆದರೆ ಬೈಕ್ ಟ್ಯಾಕ್ಸಿ ಅನ್ನೋ ವರ್ಡ್ನ ತೆಗೆದಾಕ್ಬಿಟ್ಟು ಬೈಕ್ ಡೈರೆಕ್ಟ್ ಅಂತ ಕೊಟ್ಟಿರೋದು ನಿಜ. ಓಕೆನಾ? ಇವಾಗ ಇವರು ಕಂಪ್ನಿಯವರು ಏನೇ ಮಾಡ್ಕೊಳ್ಳಿ, ಇವಾಗ ಬೈಕ್ ಟ್ಯಾಕ್ಸಿ ಮಾಡ್ಬೋದಾ ಮಾಡಬಾರ್ದಾ ಅಂತ ತುಂಬ ಜನ ಇನ್ನೂ ಪ್ರಶ್ನೆ ಇರುತ್ತೆ. ಡೈರೆಕ್ಟ್ ಅಂತ ಚೇಂಜ್ ಮಾಡಿದ್ರಲ್ಲ ಗುರು, ಮಾಡ್ಬೋದಾ ಅಂತ. ಇದರಲ್ಲಿ ಏನಂತ ಹೇಳಬೇಕು ಅಂದರೆ ನಿಮ್ಮಿಷ್ಟ, ಮಾಡೋದು ಬಿಡೋದು ನಿಮ್ಮಿಷ್ಟ. ಆದರೆ ಲೀಗಲಾಗಿ ಬರೋವರೆಗೂ ಮಾಡೋದು ಪ್ರಾಬ್ಲಮ್ಮೇ, ಯಾವತ್ತಿದ್ರೂ ಪ್ರಾಬ್ಲಮ್ಮೇ. ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೊಳ್ಳೋದಾಗಲಿ, ನಿಮಗೆ ಸಣ್ಣ ಪುಟ್ಟ ಯಾರನ್ನಾರು ಕಸ್ಟಮರ್ ಕರ್ಕೊಂಡು ಹೋಗುವಾಗ ಆಕ್ಸಿಡೆಂಟ್ ಆಗೋದಾಗಲಿ, ಅವ್ರಿಗೇನಾದ್ರು ಪ್ರಾಬ್ಲಮ್ ಆಗೋದಾಗಲಿ, ಅವೆಲ್ಲ ಆದರೆ ನೀವು ತಲೆ ಮೇಲೆ ಅನುಭವಿಸ್ಬೇಕಾಗುತ್ತೆ. ಕಂಪ್ನಿಯಿಂದ ಇನ್ಶೂರೆನ್ಸ್ ಕೊಡ್ತಾರೆ ನಿಜ, ಅದು ತುಂಬ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಕಂಪ್ನಿಯಿಂದ ಇನ್ಶೂರೆನ್ಸ್ ಕೊಡ್ತಾರೆ ಅಂತ ತುಂಬ ಜನ ಹೇಳ್ತಾ ಇದ್ದೀರಾ. ಕಂಪ್ನಿಯಿಂದ ಕೊಡೋ ಇನ್ಶೂರೆನ್ಸು ಕಸ್ಟಮರ್ಗೆ ಕೊಡ್ತಾರೆ. ಆದರೆ ನಮ್ಮ ಗಾಡೀಲಿ ರಿಜಿಸ್ಟರ್ ಆಗಿಲ್ವಲ್ಲ ಗುರು, ಕಂಪ್ನಿದು ಹಿಂದೆಗಡೆ ಪ್ಯಾಸೆಂಜರ್ಗೆ ಇನ್ಶೂರೆನ್ಸ್ ಇದೆ ಅಂತ ನಮ್ಮ ಇನ್ಶೂರೆನ್ಸ್ ಕಾಪಿಲಿ ರಿಜಿಸ್ಟರ್ ಆಗಿಲ್ವಲ್ಲ ಗುರು, ಹಿಂದೆಗಡೆ ಕೂತಿರೋರ್ಗೂ ಇನ್ಶೂರೆನ್ಸ್ ಕೊಡ್ತೀವಿ ಅಂತ. ಓಕೆನಾ? ಯಾರು ಗಾಡಿ ಓಡಿಸ್ತಾ ಇರ್ತಾರೆ ಅವ್ರೊಬ್ರಿಗೆ ಮಾತ್ರ ಮೋಟಾರ್ ಸೈಕಲಲ್ಲಿ ಯಾರು ಗಾಡಿ ಓಡಿಸ್ತಾ ಇರ್ತಾರೆ, ಯಾರು ಇನ್ಶೂರೆನ್ಸ್ಗಳನ್ನ ಕ್ಲೈಮ್ ಮಾಡೋಕ್ಕಾಗೋದು. ಹಿಂದೆಗಡೆ ಕೂತಿರೋರಿಗೆ ಯಾವುದೇ ಥರ ಇನ್ಶೂರೆನ್ಸು ಕ್ಲೈಮ್ ಆಗಲ್ಲ. ಬೈಕ್ ಡೈರೆಕ್ಟ್ ಅಂತ ಮಾಡಿದ್ದಾರೆ. ಡೈರೆಕ್ಟಾಗಿ ಮಾಡೋದು ಯಾವ ಥರ ಅಂತ ಗೊತ್ತಾಗ್ತಿಲ್ಲ. ಇವರು ಅಪ್ಲಿಕೇಶನಿಂದನೇ ಇದುವರೆಗೂ ಆರ್ಡ್ರ್ ಕೊಡ್ತಾ ಇರೋದು. ಮೋಟೋದವರು ಇವಾಗ ಊಬರ್ ಅವರು ಕೂಡ ಅಪ್ಲಿಕೇಶನ್ ಮುಖಾಂತರನೇ ಕೊಡ್ತಾ ಇರೋದು. ಏನು ಡೈರೆಕ್ಟ್ ಅಂದರೆ ಅರ್ಥ ನನಗೆ ಗೊತ್ತಾಗ್ತಿಲ್ಲ. ಡೈರೆಕ್ಟಾಗಿ ಏನು ಆಟೋ ಸ್ಟ್ಯಾಂಡ್ ಥರ ಬೈಕ್ ಸ್ಟ್ಯಾಂಡ್ ಮಾಡ್ಬಿಟ್ಟು ಅಲ್ಲೋಗಿ ಡೈರೆಕ್ಟಾಗಿ ಕೇಳ್ಕೊಂಡು ಹೋಗೋತಾರಲ್ಲ, ಇದು ಆಟೋ ಸ್ಟ್ಯಾಂಡ್ ಥರ ಇವರು ಬೈಕ್ ಸ್ಟ್ಯಾಂಡ್ಗಳು ಮಾಡಿಬಿಟ್ಟಿದ್ದಾರೆ ಅಪ್ಲಿಕೇಶನಲ್ಲೂ. ಏನೋ ಅರ್ಥ ಗೊತ್ತಾಗ್ತಿಲ್ಲ. ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಓಕೆನಾ? ನನಗೆ ಗೊತ್ತಿರೋ ಅಷ್ಟು ನಾನು ಹೇಳಿದ್ದೀನಿ. ಓಕೆನಾ? ನನ್ನ ಪ್ರಶ್ನೆ ಸರಿ ಇದೆಯಾ ಅಂತ ಈ ಕಂಪ್ನಿಯವ್ರು ಯಾರು ನೋಡ್ತಿದ್ರೆ ಈ ವರ್ಡ್ನ ಏನು ಯೂಸ್ ಮಾಡಿದ್ದಾರೆ, ಲೀಡ್ ಜನರೇಟ್ ಸರ್ವೀಸ್ ಅನ್ನೋದು. ಓಕೆನಾ? ಇದನ್ನು ನಾನು ಹೇಳ್ತಾ ಇದ್ದೀನಿ. ಓಕೆನಾ? ಇದ್ರ ಪ್ರಕಾರ ಇವರು ಬೈಕ್ ಟ್ಯಾಕ್ಸಿ ಸರ್ವೀಸ್ಗಳನ್ನ ಕೊಡ್ತಾ ಇದ್ದಾರೆ. ಇದು ಬೈಕ್ ಟ್ಯಾಕ್ಸಿ ಡೈರೆಕ್ಟ್ ಬಗ್ಗೆ ನಿಮಗೆ ವಿಡಿಯೋದಲ್ಲಿ ತಿಳಿಸಿದ್ದು. ಓಕೆನಾ? ಇವಾಗ ನೋಡೋಣ, ಪೋರ್ಟರಲ್ಲಿ ಮೋಟೋ ಮತ್ತು ಊಬರಲ್ಲಿ ಪಾರ್ಸಲ್ ಆರ್ಡ್ರ್ ಯಾವ್ದಾದ್ರು ಸಿಕ್ಕಿದ್ರೆ ಹಾಕ್ಕೊಂಡು ಹೋಗೋಣ. ನೋಡೋಣ ಬನ್ನಿ ಯಾವ್ದಾದ್ರು ಆರ್ಡ್ರ್ ಸಿಗುತ್ತಾ ಅಂತ. ಇವಾಗ ಇಲ್ಲಿಂದ ಸಿಟಿ ಬಂದು ಕರೆಕ್ಟಾಗಿ 30 ಕಿಲೋಮೀಟ್ರ್ ಇದೆ ಗುರು. ಇಲ್ಲಿಂದ ಸಿಟಿ 30 ಕಿಲೋಮೀಟ್ರು. ಖಾಲಿ ಹೋಗೋದು ಬೇಡ, ಯಾವ್ದಾದ್ರು ಒಂದು ಪಾರ್ಸಲ್ ಆರ್ಡ್ರ್ ಹಾಕ್ಕೊಂಡು ಹೋಗೋಣ. ನಿನ್ನೆ ಒಂದು 200 ರೂಪಾಯಿ ಅರ್ನಿಂಗ್ಸ್ ಮಾಡಿದ್ದೆ. 2 ಆರ್ಡರ್ ಮಾಡಿದ್ದೆ 100 ರೂಪಾಯಿದು, ಪ್ಲಸ್ ಅದಕ್ಕೊಂದು 35 ರೂಪಾಯಿ ಇನ್ಸೆಂಟಿವ್ ಕೊಟ್ಟಿದ್ದಾನೆ ಊಬರ್ ಪಾರ್ಸಲಲ್ಲಿ. 2 ಪಾರ್ಸಲ್ ಆರ್ಡ್ರ್ ಮಾಡಿದ್ದೆ. ನಿನ್ನೆ ವೀಡಿಯೋ ಮಾಡೋಕ್ಕಾಗಿಲ್ಲ, ನಿಮಗೆ ಗೊತ್ತಲ್ಲ, ಮಳೆ, ಧಾರಾಕಾರ ಮಳೆಯಲ್ಲಿ ವೀಡಿಯೋ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಗುರು. ನಾನೇ ನೆನ್ಕೊಂಡು ಓಡಾಡ್ಬಿಟ್ಟಿದ್ದೀನಿ ನಿನ್ನೆ ಎಲ್ಲ. ಇವತ್ತೊಂದು ಸ್ವಲ್ಪ ಫ್ರೀ ಬಿಟ್ಟಿದೆ, ಬಿಸಿಲಿದೆ ಇವತ್ತೆಲ್ಲ. ಇವತ್ತು ಮೋಡ ಮುಚ್ಚಿದ ವಾತಾವರಣ ಇದ್ರೂ ಆದರೆ ಒಂದೊಂದು ಸ್ವಲ್ಪ ಬಿಸಿಲು ಬರೋದು, ಮೋಡ ಹೋಗೋದು, ಆ ಥರ ಎಲ್ಲ ಆಗ್ತಾಯಿದೆ. ಬನ್ನಿ ಹೋಗೋಣ. ಹೋಗ್ತಾ ಯಾವ್ದಾದ್ರು ಆರ್ಡ್ರ್ ಸಿಕ್ಕಿದ್ರೆ ನೋಡೋಣ. ಓಕೆ, ಮೇನ್ ಹೈವೇ ರೋಡಿಗೆ ಬಂದೆ. ಹೈವೇ ರೋಡಿಗೆ ಬಂದಾಗಲೂ ಇವಾಗ ನೋಡಿ ಇಲ್ಲಿ ರ್ಯಾಪಿಡೋ ಕೂಡ ಆನ್ ಮಾಡಿದ್ದೀನಿ. ರ್ಯಾಪಿಡೋದಲ್ಲೂ ಕೂಡ ಎಲ್ಲ ಬೈಕ್ ಟ್ಯಾಕ್ಸಿ ಆರ್ಡ್ರುಗಳೆಲ್ಲ ಬರ್ತಾಯಿದೆ. ಬೈಕ್ ಡೈರೆಕ್ಟ್ ಅಂತೆ, ಬೈಕ್ ಡೈರೆಕ್ಟಲ್ಲಿ ಎಲ್ಲ ಆರ್ಡ್ರುಗಳು ಬರ್ತಾಯಿದೆ. ನೋಡಿ ಎಲ್ಲ ಆರ್ಡ್ರ್ ಬರ್ತಾಯಿದೆ ಅಂತ, ಎಲ್ಲ ಲಾಂಗ್ ಆರ್ಡ್ರುಗಳೇ. ಇದರಲ್ಲೂ ಕೂಡ ನೋಡಿ ಲಾಂಗ್ ಪಿಕಪ್ ಆರ್ಡ್ರುಗಳು, ಲಾಂಗ್ ಆರ್ಡ್ರುಗಳು ಬರ್ತಾಯಿದೆ. ಪಾರ್ಸಲ್ ಆರ್ಡ್ರುಗಳು ಕಮ್ಮಿ ಆಗೋಗಿದೆ. ಮತ್ತು ಇಲ್ಲಿ ನೋಡಿ, ಇದರಲ್ಲಿ ನಿಮಗೆ ಒಂದು ಆಪ್ಷನ್ ತೋರಿಸ್ಬೇಕಾಗಿತ್ತು. ಇಲ್ಲಿ ಏನಾದ್ರು ಬೈಕ್ ಡೈರೆಕ್ಟ್ ಅಂತ ಮಾಡಿದಾರ ಅಂತ. ಎಲ್ಲಿ ನಮ್ಮ ಸರ್ವಿಸ್ ಮ್ಯಾನೇಜರ್ ಅಂತ ಇರುತ್ತಲ್ಲ ಅದರಲ್ಲಿ ನೋಡೋಣ. ಯಾವುದದು? ಇದು ಊಬರ್, ಇದು ಕ್ಯಾಪ್ಟನಲ್ಲಿ ನೋಡೋಣ. ಇದು ರ್ಯಾಪಿಡೋದಲ್ಲಿ ನೋಡಿ ಆರ್ಡ್ರುಗಳು ಆರ್ಡ್ರ್ ಮೇಲೆ ಇನ್ಸೆಂಟಿವ್ ಬೇರೆ ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ. ನೋಡಿ ಇಲ್ಲಿ ಬೈಕ್ ಬೂಸ್ಟ್ ಅಂತ ಬರ್ತಾಯಿದೆ. ಇದರಲ್ಲೇನು ಬೈಕ್ ಡೈರೆಕ್ಟ್ ಅಂತ ಏನು ಕೊಟ್ಟಿಲ್ಲ. ಆದರೆ ಕ್ಯಾಪ್ಟನ್ಸ್ಗೆ ಯಾವುದೇ ಥರ ಮಾಹಿತಿಗಳು ಅಷ್ಟಾಗಿಲ್ಲ. ಆದರೆ ಕಸ್ಟಮರ್ ಅಪ್ಲಿಕೇಶನಲ್ಲಿ ಕೂಡ ಮಾಹಿತಿ ಹಾಕಿದ್ದಾನೆ ಬೈಕ್ ಡೈರೆಕ್ಟ್ ಅಂತ. ನನಗನ್ನಿಸ್ತಾ ಇದೆ ಬೈಕ್ ಟ್ಯಾಕ್ಸಿಗೂ ಬೈಕ್ ಡೈರೆಕ್ಟ್ಗೂ ಏನೂ ವ್ಯತ್ಯಾಸ ಇಲ್ಲ. ಒಂದು ಹೆಸರು ಮಾತ್ರ ಚೇಂಜ್ ಮಾಡಿರೋದು ಬಿಟ್ಟು ಬೇರೆ ಏನೂ ಇಲ್ಲ. ಓಕೆನಾ? ಎಲ್ಲ ಸೇಮ್ ಆಪ್ಷನ್, ಬುಕ್ಕಿಂಗ್ ಮಾಡೋದು, ಕರ್ಕೊಂಡು ಹೋಗ್ಬಿಡೋದು ಎಲ್ಲ ಒಂದು ಆಪ್ಷನು. ಆದರೆ ರೈಡರ್ಸ್ಗೆ ಯಾವುದೇ ಥರ ಇನ್ಸೆಂಟಿವ್ಸ್ ಅಂದರೆ ಯಾವುದೇ ಥರ ಕಮಿಷನ್ಗಳು ತಗೊಳ್ಳೋದಾಗಲಿ ಇದು ಮಾಡೋದಾಗಲಿ ಇಲ್ಲ. ಡೈರೆಕ್ಟ್ ಏನು ಅಮೌಂಟ್ ಬರುತ್ತೆ ಅಮೌಂಟ್ನ ಕೊಡ್ತಾಯಿದ್ದಾರೆ ನಮಗೆ ರೈಡರ್ಸ್ಗೆ ಒಳ್ಳೆಯದಾಗಲಿ ಅಂತ. ಓಕೆನಾ? ಆ ಥರ ಕೊಡ್ತಾಯಿದ್ದಾರೆ. ಅದಿಷ್ಟು ಅವರು ಮೆನ್ಷನ್ ಮಾಡಿರೋದು ಅದರಲ್ಲಿ.
ಯಾರ್ಯಾರು ಬೈಕ್ ಟ್ಯಾಕ್ಸಿ ಮಾಡ್ತಾಯಿದ್ದೀರಾ ಮಾಡಿ, ಅಥವಾ ಮಾಡ್ದೇ ಇರಿ, ಅದು ನಿಮಗೆ ಬಿಟ್ಟಿದ್ದು. ವಿಡಿಯೋದಲ್ಲಿ ಪದೇ ಪದೇ ಎಲ್ಲ ವಿಡಿಯೋದಲ್ಲೂ ನಾವು ಅದನ್ನೇ ಹೇಳ್ತಾ ಇರೋದು. ಇವಾಗ ಪೋರ್ಟರು ಮತ್ತು ಊಬರಲ್ಲಿ ಪಾರ್ಸಲ್ ಆರ್ಡ್ರು ಯಾವ್ದಾದ್ರು ಸಿಕ್ಕಿದ್ರೆ ಸಿಟಿ ಕಡೆಗೆ ಎತ್ಕೊಂಡು ಹೋಗ್ತೀನಿ. ಈ ಇನ್ಫಾರ್ಮೇಷನ್ ತಿಳಿಸ್ಬೇಕಾಗಿತ್ತು, ಅದಕ್ಕೋಸ್ಕರ ವೀಡಿಯೋ ಮಾಡಿದ್ದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು. ಮುಂದಿನ ವೀಡಿಯೋದಲ್ಲಿ ನೋಡೋಣ, ಇದರಲ್ಲಿ ಏನಾದ್ರು ಆರ್ಡ್ರ್ ಸಿಕ್ಕಿದ್ರೆ ಅದನ್ನು ಅಪ್ಲೋಡ್ ಮಾಡ್ತೀನಿ, ಪಾರ್ಸಲ್ ಆರ್ಡ್ರುಗಳು. ಇವಾಗ ಯಾವುದು ಬೈಕ್ ಟ್ಯಾಕ್ಸಿ ಆರ್ಡ್ರುಗಳು ಬರ್ತಾಯಿದೆ. ಬೈಕ್ ಟ್ಯಾಕ್ಸಿಗಳನ್ನ ನಾನು ಸದ್ಯದ ಪರಿಸ್ಥಿತಿಲಿ ಮಾಡೋಕ್ಕೆ ಹೋಗಲ್ಲ, ಮಾಡೋದು ಇಲ್ಲ. ಯಾಕಂದರೆ ಅದು ತುಂಬ ಇಶ್ಯೂಗಳೆಲ್ಲ ಆಗ್ತಾಯಿದೆ. ಎಲ್ಲ ಲೀಗಲಾಗಿ ಬಂದೇ ಹೋಗಲೇ ಮಾಡೋಣ ಅಂತ ಅಂದ್ಕೊಂಡಿದ್ವಿ ನಾವೆಲ್ಲರೂ. ಅದಕ್ಕೋಸ್ಕರ ನಾವು ಯಾವುದೇ ಥರ ಬೈಕ್ ಟ್ಯಾಕ್ಸಿಗಳನ್ನ ಮಾಡ್ತಾ ಇಲ್ಲ. ಒನ್ಲಿ ಪಾರ್ಸಲ್ ಆರ್ಡರ್ಗಳು, ಫುಡ್ ಆರ್ಡರ್ಗಳು ಆ ಥರ ಸಿಕ್ಕರೆ ಮಾಡ್ತಾಯಿದ್ದೀವಿ ಅಷ್ಟೇ. ಓಕೆನಾ? ಯಾರ್ಯಾರು ಮಾಡೋಕ್ಕೆ ಇಷ್ಟ ಇದೆ ಮಾಡಿ, ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಮಾಡೋಕ್ಕೆ ಹೋಗಬೇಡಿ. ಮತ್ತು ತುಂಬ ಕಡೆ ಎಲ್ಲ ಆಟೋದವರೆಲ್ಲ ಹಿಡಿದು ಗಲಾಟೆ ಕೂಡ ಎಲ್ಲ ಮಾಡಿದ್ದಾರೆ. ತುಂಬ ನ್ಯೂಸ್ ಯೂಟ್ಯೂಬ್ ಚಾನಲ್ಗಳಲ್ಲೂ ಬರ್ತಾಯಿದೆ, ಯೂಟ್ಯೂಬ್ ಚಾನಲ್ಗಳಲ್ಲೂ ಬರ್ತಾಯಿದೆ. ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಅಷ್ಟೊಂದು ನ್ಯೂಸ್ಗಳೆಲ್ಲ ಬರ್ತಾಯಿಲ್ಲ, ಬೇರೆ ನ್ಯೂಸ್ಗಳೆಲ್ಲ ಬರ್ತಾಯಿದೆ. ಆದರೆ ಆಟೋದವರು ತುಂಬ ಕಡೆ ಹಿಡಿದು ವೀಡಿಯೋಗಳೆಲ್ಲ ಮಾಡಿ ಇನ್ಸ್ಟಾಗ್ರಾಮು, ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಹಾಕ್ತಾಯಿದ್ದಾರೆ. ಅದೆಲ್ಲ ನೀವು ಅಬ್ಸರ್ವ್ ಮಾಡಿರ್ಬೋದು. ಪ್ರೂಫ್ ತೋರಿಸಿ ಅಂತ ಹೇಳ್ತಾಯಿದ್ದಾರೆ. ಈ ಬೈಕ್ ಡೈರೆಕ್ಟ್ಗೆ ಏನಾದ್ರು ಪ್ರೂಫ್ ಇದ್ದರೆ ಅವರು ಕೊಟ್ಕೊಳ್ಳಿ. ಓಕೆನಾ? ಇದಿಷ್ಟಾಗಿತ್ತು ಫ್ರೆಂಡ್ಸ್, ಬೈಕ್ ಡೈರೆಕ್ಟ್ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಹೇಗೆ ಅನ್ನಿಸ್ತು ಏನೋ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬೈಕ್ ಟ್ಯಾಕ್ಸಿ ಈಸ್ ಇಲ್ಲೀಗಲ್ ಪ್ರೆಸೆಂಟ್ ನೌ.